ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಕನ್ನಡಿಗ ಬ್ಲಾಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ನಾವೀಗ ಕೋಟೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಮೈಸೂರಿಂದ ಒಂದಿಷ್ಟು ಜನ ಬರ್ತಾ ಇದ್ದಾರೆ. ಹಾಗೆ ಗೊತ್ತಲ್ವ, ತುಂಬ ಫೇಮಸ್ 10K ಹೊಡೆದ ಒಬ್ಬ ಹುಡುಗ, AD ಕನ್ನಡ ಬ್ಲಾಗ್ಸ್. ನಮಸ್ಕಾರ ಕರ್ನಾಟಕ. ನಾವು ಇನ್ನು 2 ಅವರ್ ಆದಮೇಲೆ ಕೊಟ್ಟಿಯೂರಿಗೆ ಹೋಗೋಕ್ಕಿದೆ. ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬಾಯ್ಸ್ ಜೊತೆ ಹೆಂಗಿರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ಅಲ್ಲ, ಎಲ್ಲ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ಅಲ್ವೇನೋ. ಹೌದು ಗಾಯ್ಸ್. ಅಲ್ಲಿ ಹಿಂದೆ ಶರತ್ ಕೂಡ ಇದ್ದಾನೆ, ನೋಡ್ಬೋದು. ಇಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಈಗ ನಮ್ಮ ಪೆಟ್ರೋಲ್ ಬಂಕಿಗೆ ಹೋಗ್ತೀವಿ, ಬಟ್ ಸ್ಟಿಲ್ ಅಲ್ಲಿ ತನಕ ಹೋಗ್ಬೇಕಲ್ವಾ. ರೇಟ್ ಕುಡಿಯುತ್ತೆ ಜಾಸ್ತಿ. ನೋವಿದೆ, ಆಕ್ರೋಶ ಇದೆ, ಏನು ಮಾಡೋಣ. ಸೊ ಒಂದು 2-3 ಗಂಟೆ ಆದಮೇಲೆ ನಾವು ಎಲ್ಲಿರ್ತೀವಿ ಅಂತ ನೋಡೋಣ. ಫ್ರೆಂಡ್ಸ್ ಬರಬೇಕಲ್ವಾ ಫಸ್ಟ್ ಆಫ್ ಆಲು, ಅವ್ರು ಬಂದಮೇಲೆ ನೋಡೋಣ. ಬನ್ನಿ. ಗುರುತುಗಳು. ಸೊ ಈಗ ರಾತ್ರಿ ನಾವೆಲ್ಲ ರಾತ್ರಿ 3 ಜನ ಸೇರಿ ಊರ್ ಬಿಡ್ತಾ ಇದೀವಿ. ಊರು ಉದ್ಧಾರ ಮಾಡಕ್ಕೆ 3 ಜನ ಊರ್ ಬಿಡ್ತಾ ಇದೀವಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದೆ, ನೋಡ್ಕೋಬಹುದು ನೀವೇ. ಹಾಗೆ ಇಲ್ಲಿಂದ ಹಂಗೆ ಗೋವಾಕ್ ಹೋಗ್ಬಿಟ್ರೆ ಹೆಂಗಿರುತ್ತೆ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕರ್ನಾಟಕ ಇರೋ ಒಳ್ಳೆ ಬ್ಯೂಟಿನ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ ಅರ್ಥ ಮಾಡ್ಕೊ. ಪ್ಲೀಸ್ ಕಮೆಂಟ್ ಮಾಡಿ ಏನು ಅಂತ. ಆ ಹುಡುಗಿ ಎಲ್ಲಿದ್ದಾಳೋ, ಆ ಕನ್ಸಿನ ರಾಣಿ ಎಲ್ಲಿದ್ದಾಳೋ ನಮಗೆ ಗೊತ್ತಿಲ್ಲ. ಯಾರ್ದು? ಆದಿದು. ಸೊ ಅದಕ್ಕೋಸ್ಕರ ಈ ಹಾಡು. ಹುಡುಗನ್ಗೆ ಕತ್ಲೆಯಲ್ಲಿ ಕಷ್ಟ ಆಗ್ತಾ ಇದೆ. ಹೆಂಗಲ್ಲಿ ಕಾಣಿಸಲ್ಲ ಹಾಕಕ್ಕೆ, ಸಾರಿ ಹೋಗಕ್ಕೆ. ಆಯ್ತಾ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬಂಕಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ರೆಸ್ಟ್ ತೊಗೊಂಡು ನಿದ್ದೆ ಎಲ್ಲ ಹೊಡೆದು ಅವ್ರು ಬರೋ ತನಕ ಕಾದು ಆರಾಮ್ಸೆ ಹೋಗೋಣ. ಸೊ ಎಂಟ್ರಾದ್ವಿ ನಮ್ಮ ಬಂಕಿಗೆ. ಜನ ಎಲ್ಲ ಕೋಟಿರೋ ದೇವಸ್ಥಾನದಿಂದ ಬರ್ತಾ ಇದ್ದಾರೆ. ಸೊ ಗಾಯ್ಸ್, ಜೀವನದಲ್ಲಿ ಎಷ್ಟು ಇದಾಗಬೇಕಂದ್ರೆ ಇವನ್ ಥರ ಆಗಬೇಕು. ಏನು ಮಾಡೋದು, ಜೀವನ ಕಷ್ಟ ಅಲ್ಲ. ಕೆಲಸ ಬಂಕ್ ಹಿಡ್ಕೊಂಡು ಕಷ್ಟ ಅಂತ ಹೇಳ್ಕೊಂಡು ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಈ ತರ ಕೆಲಸ ಮಾಡಲೇಬೇಕು ನಮ್ಮ ಬಂಕಲ್ಲ. ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಅದು. ನಮ್ಮ ಮ್ಯಾನೇಜರ್ ನೋಡು, ಏನ್ ಸಕ್ಕರೆ ಕಾಣ್ತಾ ಇದೆ. ನಮ್ಮ ಮ್ಯಾನೇಜರು ತುಂಬ ಒಳ್ಳೆಯವರು, ತುಂಬ ಬೇಕಾದವರು. ಸ್ಟಾರ್ಟಿಂಗ್ ಇಂದ ಇಲ್ಲೇ ಇದ್ದಾರೆ. ಏನಿಲ್ಲ, ಸಂಬಳ ಮಾತ್ರ ಜಾಸ್ತಿ ಕೊಡಲ್ಲ. ಗುಡ್ಗುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಸೊ ನಾವು ಹುಡುಗರು ಏನು ಸಿಂಪಲ್ ನೋಡಿ, ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕೂತ್ಕೊಬಿಡ್ತೀವಿ. ಯಾವ ಹುಡುಗಿ ಸಿಗ್ತಾಳೋ ಅವಳ ಇಷ್ಟಪಟ್ಬಿಡ್ತೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನಲ್ಲ ಅವನು ನಾನು ಹಂಗೆ ಮಾಡಿ ನೋಡು, ಓಪನ್ ಮಾಡ್ತೀನಿ ನೋಡು. ಒಂದು ಟೆಕ್ಸ್ಟ್ ಕೊಡಿ ಬ್ರೋ, ಇಲ್ಲಿ ಕೊಡಿ ಬ್ರೋ. ಇಲ್ಲ ಬ್ರೋ, ಸ್ವಲ್ಪ ಕೊಡಿ ಬ್ರೋ. ಟೆಕ್ಸ್ಟ್ ಇಲ್ಲ, ಹುಡುಗರೇ ಓಕೆ, ಸ್ವಲ್ಪ ಕೊಡಿ ಬ್ರೋ. ಇಲ್ಲ ಬ್ರೋ, ಸ್ವಲ್ಪ ಎಡಿಟಿಂಗ್ ಇದೆ ಸ್ವಲ್ಪ ಬ್ರೋ. ನಾಳೆಗೆ ಆ ದಿನ ಎಕ್ಸ್ಪೋಸ್ ಮಾಡ್ಬೋದು ನಾನು ಆಕ್ಚುಲಿ ರಿಯಲ್ ಆಗಿ. నా పేరు యాక్చువల్లీ ఐ లవ్ యూ. నా పేరేంది? ಐ ಲವ್. ಸೊ ಈಗ ರೂಮಿಗೆ ಹೋಗಿ ಮಲ್ಕೊಡೋಣ ಅಂತ. ಇಲ್ಲಿ ಹುಲಿ ಇದೆ ಅಂತ ಹೇಳ್ತೀಯ, ರೂಮಿಗೆ ಮಲ್ಕೊಳ್ಳೋಣ ಅಂತ ಹಿಡಿದು ಬಿಟ್ರೆ ನಾನು ನಿನ್ನ ಹುಲಿ ಅಂತ ಅನ್ಕೋಬಿಟ್ಟಿದ್ನಲ್ಲೋ ಇಷ್ಟ ದಿನ. ಆ ಹುಲಿಗೆ ಎದುರ್ತೀಯ ಅಂತ ನನಗಿಷ್ಟು ಗೊತ್ತಿರಲಿಲ್ಲ. ಸೊ ಏನಿಲ್ಲ, ಹಾಗೆ ಈಗ ನಿದ್ದೆ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಟೈಮ್ ಆಗಿದೆ 1 ಗಂಟೆ ಈಗ.
ಫ್ರೆಂಡ್ಸು ಎಷ್ಟು ಗಂಟೆ ಬರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಅದಕ್ಕೆ ನಾವೀಗ ಆರಾಮ್ಸೆ ರೆಸ್ಟ್ ಮಾಡಿಕೊಂಡು ಆಮೇಲೆ ಎದ್ದು ಹೋಗೋಣ ಅಂತ. ನಿದ್ದೆ ಕಣ್ಣಲ್ಲಿ ತುಂಬ ಹೋಗಿದೆ, ಆಗಲ್ಲ. ಸೊ ಆರಾಮ್ಸೆ ನಿದ್ದೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಈಗ. ಸೊ ರೂಮಲ್ಲಿ ಬಿಸ್ಕೆಟ್ ತಿಂತ ಫುಲ್ ರೆಸ್ಟ್ ಮಾಡ್ತಾಯಿದ್ದೀವಿ. ಹಿಂದೆ ನೋಡ್ಬೋದು ಶರತ್ ಮತ್ತು ಆದಿತ್ಯ ಆರಾಮ್ಸೆ ಸ್ವಲ್ಪ ಹೊತ್ತು. ಅವನು ಆ್ಯಕ್ಚುಲಿ ಏನೋ ಎಡಿಟ್ ಮಾಡ್ತಾ ಕೂತಿದ್ದಾನೆ, ಇನ್ನೂ ಏನೋ ಗೊತ್ತಿಲ್ಲ ಏನು ಮಾಡ್ತಾಯಿದ್ದಾನೆ ಅಂತ. ಬಿಸ್ಕೆಟ್ ತಿಂತ ಒಂದು ಹಾಯಾಗಿ ಒಂದು ಮಲ್ಕೊಳ್ಳೋಣ. ಸೊ ನಾವೀಗ ಪುನಃ ರೆಡಿಯಾಗಿ ಹೊರಟ್ವಿ. ಟೈಮ್ ಬಂದು ಈಗ ಕರೆಕ್ಟಾಗಿ 3 ಗಂಟೆ ನೋಡ್ಬೋದು. ಸೊ 3 ಗಂಟೆ ಆಗಿದೆ, ಫ್ರೆಂಡ್ಸ್ ಬಂದಿದ್ದಾರೆ, ಹೊರಟ್ವಿ ಈಗ. ಸೊ 3 ಗಂಟೆ ಫ್ರೆಂಡ್ಸ್ ಎಲ್ಲ ಇದ್ದೀವಿ. ಆ ಕಡೆ ಒಂದು ಗಾಡಿ, ಇಲ್ಲೊಂದು ಗಾಡಿ. ಫ್ರೆಂಡ್ಸ್ ಬಂದಿದ್ದಾರೆ ಮೈಸೂರಿಂದ. ನೋಡಿ, ಇದು ಪೆಟ್ರೋಲು ಹೆಂಗೆ ಇಟ್ಕೊಳ್ಳೋದು? ಮಾಡ್ತಾನೆ ಎಲ್ಲ ಬರ್ತಾನೆ ನೋಡಿ. ಸೊ ಅಲ್ಲೊಂದು ಕೆಳಗೊಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಅಲ್ಲಿ ತನಕ ಏನು ಟ್ರಾಫಿಕ್ ಆಗಿದೆ ನೋಡಿ. ತುಂಬ ಲಾಂಗ್ ಇದೆ, ಇಲ್ಲಿಂದ ಎಲ್ಲಿ ತನಕ ಅಂತ ಗೊತ್ತಿಲ್ಲ. ಅದೆಲ್ಲೋ ಚೆಕ್ ಪೋಸ್ಟ್ ಕೆಳಗೆ ಅಂತೆ. ಸೊ ಅಲ್ಲಿಂದ ಹಿಡಿದು ಅಲ್ಲಿ ತನಕ. ಬಾಲು, ನೀನು ಬಂದಮೇಲೆ ಹೆಂಗಾಯ್ತಲ್ಲ, ಏನು ಹೇಳ್ತೀಯ? ನೀನು ಬಂದಾಗಲೇ ಹಿಂಗಾಗ್ಬೇಕಾ? ಫುಲ್ ರೂಟೇ ಚೇಂಜ್ ಆಗಿಬಿಟ್ಟಿದೆ ಈಗ, ಹೋಗೋ ರೂಟೇ. ಈ ಹುಡುಗರು ಯಾವ್ದ್ಯಾವುದೋ ಹಾಡು ಹಾಕೊಂಡು ಹೋಗ್ತಾ ಇದೀವಿ ಗುರು. ನನಗಂತೂ ಲಿಟ್ರಲಿ ಏನು ಅರ್ಥ ಆಗ್ತಾ ಇಲ್ಲ. ಈ ಹಾಡು ಯಾವ್ದು ಅಂತ ಗೊತ್ತಿಲ್ಲ. ಈ ಹುಡುಗ ಸರಿ ಇಲ್ಲ ಗಾಯ್, ಸರಿ ಇಲ್ಲ. ನಮ್ಮಣ್ಣನ ಹೆಸರು ದಾಸ್ತ, ನಮ್ಮಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು ಮಶಾನ ಬೇಕಾ? ಡಿಸೈಡ್ ಮಾಡಲ್ಲೇ See, I am playing a very big intelligent game. ಇವರೆಲ್ಲ ಪ್ಲೇಯರ್ಸು, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕೊಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನಮ್ಮಣ್ಣ ಅಂತೂ ಸಾಂಗ್ ಚೇಂಜ್ ಆಗ್ತಾ ಇರುತ್ತೆ, ಹಾಗೆ ವೈಫ್ ಕೂಡ. ಕೇರಳದಲ್ಲಿದ್ದೀವಿ ಈಗ, ಕರ್ನಾಟಕ ಇಲ್ಲ. ನಮ್ಮ ಹವಾ ಎಲ್ಲ ಡೌನ್ ಐತೆ. ಬಟ್ ಆಕ್ಚುಲಿ ಎಲ್ಲೋದು ನಾವು ನಮ್ಮ ಗೊತ್ತು ಬಿಡಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಆಕಾಶಕ್ಕೆ ಸ್ಕೋಪ್ ಹಾಕ್ತಿದ್ದಾರೆ ಎಲ್ಲರೂ. ನೋಡು, ನಿಮ್ಮ ತಮ್ಮ ಏನಾರು ಕೂತಿದ್ರೆ ದೂರ ಕರ್ಕೊಂಡ್ಬಿಡು. ಇಷ್ಟು ದೂರದಿಂದ ಹಾಕ್ಬಿಟ್ಟು ಅಲ್ಲಿಯವ್ರು ನಡ್ಕೊ ಹೋಗ್ಬೇಕಣ. ಎಲ್ಲಿ ನಿಲ್ಸಿದ್ರು ನೋಡೋರು. ಇಲ್ಲ. ಸೊ ಈಗ ನಾವು ಕೋಟಿಯೂರು ಟೆಂಪಲ್ ಪಕ್ಕ ಇದ್ದೀವಿ. ಇಲ್ಲೀಗ ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಅಂತ. ಸೊ ಇವತ್ತು ಆ್ಯಕ್ಚುಲಿ ಜನ ಕಮ್ಮಿ ಅಂತ ಅಂದ್ಕೋತೀನಿ, ಏನು ಎತ್ತಂತ ಗೊತ್ತಿಲ್ಲ. ನಮ್ಮ ಹುಡುಗ ಚಿಕ್ಕ ವಯಸ್ಸಲ್ಲಿ ಕಿಯಾ ಕಿಯಾ ಅಂತ ಹತ್ಕೊಂಡು ಓಡಾಡ್ತಿದ್ದ ಶಾಲಾ ಬಾಲಿಕೆನಾ ಈ ಶಿಲಾ ಬಾಲಿಕೆ. ನಮ್ಮ ಅಜ್ಜಿ ಮನೆ ತರ ಫೀಲ್ ಆಗ್ತಿದೆ ಸ್ವಲ್ಪ. ಎಲ್ಲಿಂದ ಬರ್ತಾರೆ ಸರ್? ಕ್ಲೈಮೇಟ್ ಹಾಗೇ ಇದೆ ಆ್ಯಕ್ಚುಲಿ, ಸೇಮ್ ಹಾಗೇ ಇದೆ. ಬೆಟ್ಟ ಗುಡ್ಡ ಎಲ್ಲ. ಸೊ ಈಗ ಇಲ್ಲಿ ಒಂದು ನದಿ ಥರ ಏನೋ ಹೊಳೆ ಇದೆಯಂತೆ. ಸೊ ಅಲ್ಲಿ ಹೋಗ್ಬಿಟ್ಟು
ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡಿಕೊಂಡು ಆಮೇಲೆ ಟೆಂಪಲ್ಗೆ ಹೋಗೋಣ. ನೀನು ಸ್ನಾನ ಮಾಡೋ ವಿಡಿಯೋ ಎಲ್ಲ ಹಾಕಲ್ಲ ಚಿನ್ನ. ಸಲ ನೋಡ್ಬಿಡಿ, ತುಂಬ ಚೆನ್ನಾಗಿದೆ. ಕೋಆಪ್ರೇಟ್ ಪ್ಲೀಸ್. ನಮ್ಮ ಹುಡುಗರು ಇಲ್ಲಿ ಸ್ನಾನ ಮಾಡೋಕ್ಕೆ ಜಾಗ ನೋಡ್ತಾ ಇದ್ದಾರೆ. ಜಾಗ ಸಿಗ್ತಾ ಇಲ್ಲ. ನಮ್ಮ ಆದಿ ಕೆರೆಗೆ ಹಾರ್ತಾ ಇಲ್ಲ. ನಾನು ನಂದಿನಿ ಈ ಕೆರೆ ಗಾರಿ ನಾನು ಎಷ್ಟೋ ವರ್ಷ ಕಾಲ ಮುಳುಗಿ ಎದ್ದೇಳಿ ಇಟ್ಕೊಂಡ್ರಿ ನಿಮ್ಗೋಸ್ಕರ. ಅದು ಮಳೆ ಅಲ್ವಾ? ಅಂದರೂ ನೀವು ನಂಗೆ ಸಿಕ್ಕಿಲ್ಲಲ್ಲ. ಆ ವಿರಾಜ್ಪೇಟೆ ಕ್ಲಾಕ್ ಟವರ್, ಆ ಚೌಕಿ, ಆ ಸರ್ಕಲ್ಗೆ ನಾನು ತಿರುಗಿ ಎಷ್ಟು ತಿರುಗಿದ್ದೀನಿ ಅಂದರೆ ಲಾಸ್ಟಲ್ಲಿ ಬಂದು ಇಲ್ಲಿ ಬೀಳಂಗಾಗಿದೆ. ಸೌದೋಗಿತ್ತು ಕಣ್ರಿ, ಅಷ್ಟು ತಿರುಗಿದೆ. ಅಂದು ನೀವು ನಂಗೆ ಸಿಕ್ಕಿಲ್ಲ ಕಣ್ರಿ. ಆ ಮೈಸೂರಿಗೆ ಹೋಗಿ ಮೈಸೂರು ಪ್ಯಾಲೇಸಲ್ಲಿ ಒಂದು ಲಾಲಿಪಾಪ್ ಕೊಟ್ಟಿದ್ದು ಮರ್ತೋದ್ರಲ್ಲ ಕರಿ. ನಂದಿನಿ ಮನು ಹೋಗ್ಬೇಡ. ಮನು ನೀನ್ ಬಿಟ್ಟು ಹೋದ್ರೆ ಅಷ್ಟೇ ನಮ್ ಕತೆ ಇಲ್ಲಿ ಮುಗಿಯುತ್ತೆ. ನಾನು ಹೋಗ್ಬೇಕು. ಮನು ಬೆಳಗ್ಗೆ ಇಷ್ಟು ಒಳ್ಳೆ ನೀರಲ್ಲಿ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಮಸ್ತಾಗಿದೆ. ಫ್ರೆಶ್ಶು ವಾಟ್ರು ಸಕ್ಕತ್ತಾಗಿದೆ. ಸೊ ಈಗ ರೆಡಿಯಾಗಿದ್ದೀವಿ. ನಾನಂತೂ ಫುಲ್ ಪಂಚಲ್ಲಿದ್ದೀನಿ. ಸೊ ಆ ಕಡೆ ಈಗ ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನೀವು ಅಲ್ಲೂ ನೋಡ್ಬೋದು, ಫುಲ್ಲು ರಶ್ ಎಲ್ಲ ಸ್ಟಾರ್ಟ್ ಆಗ್ತದೆ. ನಾನು ಹಿಂದೆ ನೋಡ್ಬೋದು ನೀವು. ಆ್ಯಕ್ಚುಲಿ ಅಲ್ಲೆಲ್ಲ ಫುಲ್ ಜನ ಸ್ಟಾರ್ಟ್ ಆಗಿದ್ದಾರೆ. ಫುಲ್ ಕ್ರೌಡ್ ಅನ್ಕೋತೀನಿ. ಇವತ್ತು ಹೇಗೆ ಏನು ಇರುತ್ತೆ ಅಂತ ನನಗೆ ಗೊತ್ತಿಲ್ಲ, ಕ್ರೌಡ್ ಹೇಗಿರುತ್ತೆ ಅಂತ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿದು ಕ್ರೌಡೆಲ್ಲ ನೀವು ನೋಡ್ಬೋದು ಹೇಗಿದೆ ಅಂತ. ಬಿಕಾಸ್ ವರ್ಷಕ್ಕೆ ಒಂದೇ ಒಂದು ತಿಂಗಳು ಓಪನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲಿಂದ ಎಲ್ಲ ಇರೋ ಜನ ಎಲ್ಲ ಬಂದುಬಿಡ್ತಾರೆ ಈ ಕಡೆ. ಸೊ ನೀವು ಆ ಕಡೆ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಆ ಕಡೆ ದೇವಸ್ಥಾನ ನಿಮಗೆ ಕಾಣುತ್ತೆ ಇಲ್ಲಿಂದನೇ. ಏನು ಕ್ರೌಡ್ ಇದೆ ನೋಡಿ, ತುಂಬಾ ಜನ ಇದ್ದಾರೆ. ಸೊ ಈಗ ಒಳಗೆ ಹೋಗ್ತಾ ಇದ್ದೀವಿ, ನೋಡೋಣ. ಅಷ್ಟು ರಶ್ ಇಲ್ಲ ಅನ್ಕೋತೀನಿ. ಬಿಕಾಸ್ ವೀಕೆಂಡ್ ಅಲ್ಲೂ ಅಲ್ಲ, ನಾವಿವತ್ತು ಥರ್ಸ್ಡೇ ಅದು ಬೇರೆ. ವೀಕೆಂಡ್ ಅಲ್ಲದ ಕಾರಣ ಏನೋ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಮತ್ತೆ ಬನ್ನ ಏನ್ರಿ ನಂದಿನಿ, ನೋಡ್ತಾ ಇದ್ದೀರಾ ವಿಡಿಯೋನ? ನೋಡಿ. ಸೊ ಫಸ್ಟ್ ಟೈಮ್ ಬರ್ತಾ ಇದೆ, ಹೇಗೆ ಅನಿಸ್ತಿದೆ? ಹೇಗೆ ಅನಿಸ್ಬೇಕು ಬೋಸ್? ನಾವು ಬರ್ಬೋದಿತ್ತು, ಚಾನ್ಸ್ ಇತ್ತು. ಬಟ್ ಇವಾಗ ಎಲ್ಲ ಕಾಲ ಕೂಡಿ ಬಂದಿದೆ, ಅದಕ್ಕೆ ಬಂದಿದ್ದೀವಿ. ಕ್ರೌಡ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಕಡೆಯಿಂದ ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲೆಲ್ಲ ಬ್ಯಾಚ್ ವೈಸ್ ಬಿಡ್ತಾ ಇದ್ದಾರೆ ಅಂತ, ಸ್ವಲ್ಪ ಜನರನ್ನ. ಸೊ ನಾವು ಆದಷ್ಟು ಬೇಗನೆ ಬಂದ್ವಿ, ಬಟ್ ಸ್ಟಿಲ್ ನಮಗೆ ಆಗ್ತಾಯಿಲ್ಲ ಒಳಗೆ ಹೋಗೋಕ್ಕೆ ಈಗ. ಅದಕ್ಕೋಸ್ಕರ ನಾವು ಬೇರೆ ಕಡೆಯಿಂದ ಹೋಗ್ತಾ ಇದ್ದೀವಿ. ಈಗ ಕಡೆಯಿಂದ ಹೋಗಬೇಕಾಗಿತ್ತು ಅಲ್ಲಿಂದ, ಬಟ್ ಅಲ್ಲಿಂದ ಸಾಧ್ಯವಿಲ್ಲ. ಆ ಕಡೆ ಫುಲ್ಲು ಬ್ಯಾಚ್ ವೈಸ್ ಇನ್ನೊಂದೇ ಬಿಡ್ತಾಯಿದ್ದಾರೆ. ಇಲ್ಲೊಂದು ಗ್ಯಾಪು, ಅಲ್ಲೊಂದು ಗ್ಯಾಪು. ಸೊ ಅಲ್ಲಿ ಹೋಗಿ ತಲುಪೋಕ್ಕೆ ತುಂಬ ಹೊತ್ತಾಗ್ಬಿಡುತ್ತೆ. ಸೊ ನಿಮಗೆ ಇಲ್ಲಿಂದ ಝೂಮ್ ಇನ್ ಆಗ್ತೀನಿ ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ರೌಡ್ ಇದೆ ಒಳಗೆ ಅಂತ. ಸೊ ಬೆಟರ್ ನಾವು ಹೀಗೆ ಹೋಗೋದು ಬೆಟ್ರು ಅಂತ. ಯಾಕೆ ಹೇಳೋ ಇಷ್ಟೆಲ್ಲ ಇಲ್ಲಿ ಕ್ರೌಡು? ಹಾಂ, ನಾನು ಬಂದು ಹೋದ್ಮೇಲೆ ಈ ಥರ ಕ್ರೌಡ್ ಸ್ಟಾರ್ಟ್ ಆಗಿದೆ. ಹೌದಾ? ಸೊ ವಿ ಆರ್ ಎಂಟರಿಂಗ್. ಒಳಗೆ ಹೋಗ್ತಾ ಇದ್ದೀವಿ ನಾವು. ಈಶ್ವರ ನೋಡ್ಬೋದು ಮೇಲೆಲ್ಲ ಕ್ರೌಡ್ ಹೇಗಿದೆ ಅಂತ. ಎಷ್ಟು ಗಂಟೆಯಿಂದ ನಿಂತಿದ್ದಾರೋ ಅದು ನಮಗೆ. ಆ್ಯಕ್ಚುಲಿ ನಮಗೆ ಎಷ್ಟು ಆಗ್ತಾ ಇದೆ ಅಷ್ಟು ಬೇಗ ನಾವು ಒಳಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಹೆವಿ ಕ್ರೌಡ್ ಇದೆ, ತುಂಬ ಕಷ್ಟ ಆಗ್ತಿತ್ತು ಆ್ಯಕ್ಚುಲಿ. ನಾವು ಸ್ವಲ್ಪ ಕ್ಯೂವಲ್ಲಿ ಬರ್ತೀವಿ ಅಂತ ಹೇಳಿದರೆ, ಯಾಕೆ ಹೇಳಿದ್ನಲ್ಲ ಬ್ಯಾಚ್ ವೈಸ್ ಬಿಡ್ತಾ ಇದ್ದಾರೆ ಅಂತ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹೇಗೆ ಏನು ಅಂತ. ಸೊ ಈಗ ಜಸ್ಟ್ ಬರೀ 7 ಗಂಟೆ ಅಷ್ಟೇ. 7 ಗಂಟೆಗೆ ಇಷ್ಟೊಂದು ಕ್ರೌಡ್ ಇದೆ. ಹೋಗ್ತಾ ಇನ್ನೂ ಎಷ್ಟು ಕ್ರೌಡ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಖುಷಿ ಆಗ್ತಾ ಇದೆ, ಇಂಥ ಒಳ್ಳೆ ಒಂದು ಪ್ಲೇಸಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಗರ್ಭಗುಡಿ ಪಕ್ಕ ಹೋಗೋಕ್ಕಾಗ್ತಾ ಇಲ್ಲ ಅಷ್ಟೇ ಬಿಟ್ಟರೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಟು ಗುಡ್, ವೆರಿ ನೈಸ್. ಕ್ರೌಡ್ ಇವತ್ತು ಸ್ವಲ್ಪ ಕಮ್ಮಿ ಇದೆ, ಬಿಕಾಸ್ ಇವತ್ತು ವೀಕ್ ಡೇ ಅಲ್ವಲ್ಲ. ಹಾಗೆ ಈಗ ಆ ಕಡೆ ಒಂದು ಸುತ್ತೆಲ್ಲ ಹಾಕೋಬೋಣ ಬನ್ನಿ. ಸೊ ರಿಯಲ್ ಕೊಟ್ಟಿಯೂರ್ ಟೆಂಪಲ್ ಇಲ್ಲಿದೆ ನೋಡಿ. ಏನು ಸಕ್ಕತ್ತಾಗಿ ಸೀನರಿ ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಹಾಗೆ ಜನ ಕೂಡ ಇದ್ದಾರೆ ನೋಡಿ. ಇಲ್ಲೇ ದೇವಸ್ಥಾನ ಗರ್ಭಗುಡಿ ಅಲ್ಲೇ ಇರೋದು. ಒಳಗೆ ಹೋಗೋಕ್ಕಾಗ್ತಾ ಇಲ್ಲ, ಅಲ್ಲಿ ಕ್ರೌಡ್ ಆಗಿದೆ. ಇಟ್ಸ್ ಓಕೆ,
ನಾವು ಇಲ್ಲಿಂದನೇ ಬೇಡ್ಕೋತೀವಿ ಎಲ್ರಿಗೂ ಒಳ್ಳೇದಾಗಲಿ ಅಂತ. ಹಾಗೆ ಈ ಕಡೆ ಸುತ್ತಮುತ್ತ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಸೀನರಿ ತುಂಬ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್. ತುಂಬ ಇಷ್ಟ ಆಗುತ್ತೆ ಈ ಕಡೆ ಬಂದು ನೋಡಿ. ಒಂದು ಕಡೆ ಕೂತ್ಕೊಂಡಿದ್ದೀವಿ, ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೋತಾ ಇದ್ದಾರೆ. ನಾನು ಈ ಕಡೆ ಬಂದು ಕೂತ್ಕೊಂಡಿದ್ದೀನಿ ಬಿಕಾಸ್ ನಾನು ಈ ಕಡೆ ರೌಂಡೆಲ್ಲ ಹೊಡ್ಕೊಬಂದಾಯಿತು. ಇನ್ನೂ ಹೇಗೆ ಅಂತ ಹೇಳಿ, ಆ ಕಡೆ ಎಲ್ಲೋ ಆನೆ ಎಲ್ಲ ಇದೆ ಅಂತೆ, ನೋಡೋಕ್ಕೆ ಚಾನ್ಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಹೇಗನ್ನಿಸ್ತು ಬಂದು? ಓಕೆನಾ? ಚೆನ್ನಾಗಿತ್ತು. ಫೀಲಿಂಗ್ ವೆರಿ ಗುಡ್. ಒಳ್ಳೆ ಬಿಸಿಲು ಕೂಡ ಬಂದಿದೆ. ಈಗ ನಾವೇನೋ ಅಂದ್ಕೊಂಡ್ವಿ ಮಳೆ ಬರುತ್ತೆ ಅಂತ, ಬಂದಿಲ್ಲ. ಬಟ್ ಇವತ್ತು ತುಂಬ ಚೆನ್ನಾಗಿ ಒಳ್ಳೆ ಬಿಸಿಲಿದೆ ಇವತ್ತು. ಬನ್ನಿ ಹೋಗೋಣ. ಈಗ ಹೊರಡೋ ಟೈಮ್ ಆಯಿತು, ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಬಾಯ್ಸಿಗೆಲ್ಲ. ಸೊ ಅಲ್ಲೂ ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡೋಣ ಅಂತ ಇದ್ದೀವಿ. ಈಗ ಹೊಟ್ಟೆ ಬೇರೆ ಹಸಿತಿದೆ, ಬನ್ನಿ ಹೋಗೋಣ. ತುಂಬ ಕಷ್ಟ ಅಂದ್ಕೊಳ್ಳಿ ಆಮೇಲೆ ಬರೋಕ್ಕೆ. ಇದೊಂದು ದಾರಿ ಇದೆ, ಸ್ವಲ್ಪ ಬೇಗ ಬಂದವರು ಆರಾಮ್ಸೆ ಸ್ವಲ್ಪ ದೂರದಿಂದ ದರ್ಶನ ಆಗುತ್ತಷ್ಟೆ. ದರ್ಶನ ಆಗೋದು ಅಂದರೆ ಗರ್ಭಗುಡಿ ಪಕ್ಕ ಹೋಗ್ಬೋದಷ್ಟೇ, ಒಳಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಕ್ರೌಡ್ ಹಾಗೇ ಇದೆ. ಅಲ್ಲಿ ನಿಂತ್ಕೊಂಡು ಹೋಗ್ತೀರಾ ಅಂದರೆ ತುಂಬ ಕಷ್ಟ ಅದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಂಡೇ ಸ್ಯಾಟರ್ಡೇ ಹಾಗೆ ಬರೋಕ್ಕಿಂತ ನೀವು ಸ್ವಲ್ಪ ಈ ಥರ ವೀಕ್ ಡೇಸ್ ಲೈಕ್ ಮಂಡೆಯಿಂದ ಒಂದು ಫ್ರೈಡೇ ಒಳಗೆ ಬಂದರೆ ತುಂಬ ಒಳ್ಳೆಯದು. ಸ್ವಲ್ಪ ಈಸಿ ಆಗುತ್ತೆ ನಿಮಗೆ, ಕಷ್ಟ ಅಂತೂ ಆಗಲ್ಲ. ಈಗ ನೋಡಿ ಇನ್ನೂ ಜನ ಜಾಸ್ತಿ ಹೋಗ್ತಾ ಇದ್ದಾರೆ ಒಳಗೆ, ಅದೇ ಕಷ್ಟ. ಸೊ ನಾವೀಗ ಮುಂದೆ ಇರೋ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಅಲ್ಲಿ ನೋಡ್ಬೋದು, ಅಲ್ಲಿದೆ. ಸೊ ಇದೇ ಹೇಳ್ತಾ ಇದ್ದೆ ಅಲ್ವಾ, ಈಗ ದೇವಸ್ಥಾನದ ಮುಂದೆ ಬಂದಿದ್ದೀವಿ. ಒಳಗೆ ಫೋಟೋಸ್ ನಾಟ್ ಅಲೌಡ್ ಅಂತ ಇದೆ, ಸೊ ಇಲ್ಲಿ ತನಕ ಇನ್ನು ಮಾಡ್ತೀನಿ ನಾನು. ಸೊ ಹೊರಗೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಇಲ್ಲಿ ಒಳಗೆ ಕೂಡ ಈಗ ದರ್ಶನ ಎಲ್ಲ ಆಯಿತು. ಈಗ ಹೊರಟ್ವಿ ನಾವು, ನೋಡೋಣ ಬೇರೆ ಎಲ್ಲೆಲ್ಲಿ ಹೋಗ್ಬೋದು ಅಂತ ಈಗ. ಸೊ ಈಗ ನಾವು ಬೇರೆ ಕಡೆ ಹೊರಟಿದ್ದೀವಿ. ಫ್ರೆಂಡ್ಸಿಗೆಲ್ಲ ಇಲ್ಲಿ ಬೀಚಿಗೆಲ್ಲ ಹೋಗಬೇಕಂತೆ. ಸೊ ಇಲ್ಲಿಂದ ಬೀಚಿಗೆ ಹೋಗಿ ಆ ಕಡೆಯಿಂದ ನಮ್ಮ ವಿರಾಜ್ಪೇಟ್ ಹೋಮ್ ಟೌನಿಗೆ ಹೋಗ್ಬಿಡೋಣ ಅಲ್ವಾ. ಅಲ್ಲಿ ಹೋಗ್ಬಿಟ್ಟು ನಾಷ್ಟ ಮಾಡಬೇಕಾ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ರಾಜ 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 ಎಲ್ಲಿಂದ ಬರ್ತಾರೆ ಈ ಜನ ಎಲ್ಲ ಅಂತ ಗೊತ್ತಾಗಲ್ಲ. ಸೊ ನಾವೀಗ ಇಲ್ಲಿ ಒಂದು ಹೋಟ್ಲಿಗೆ ಬಂದಿದ್ದೀವಿ, ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ. ಹೊಟ್ಟೆ ಹಸ್ತಿದೆ ಬೇಗ, ಅವಾಗಲಿಂದ ನೋಡ್ತಾ ಇದ್ವಿ, ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಕಾಯಿಲ್. ಸೊ ಇದು ಹೆವಿ ಬಿಸಿಲಿಗೆ ನಾವು ಚಿಲ್ಡಾಗಿ ಜ್ಯೂಸನ್ನು ಕುಡಿಯೋಣ ಅಂತ ಬಂದಿದ್ವಿ. ಎಂದೇಳಿ ಗ್ಲಾಸೆಲ್ಲ ಹಾಕ್ಕೊಡ್ತೀವಿ ಅಂತ ಅಂದ್ಕೊಟ್ವಿ ಜೀರಾನ, ಬಟ್ ಇಲ್ಲ, ಇದನ್ನ ಬಾಟಲಲ್ಲಿ ಕೊಡ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್. ಚಲೋ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಎಷ್ಟು ರೈಸ್ ಆಯ್ತು? ಸರ ಶುರು ಆಗಿಲ್ಲ. ಎತ್ತು ಮೆಲ್ಲೆ ಅಂದರೆ ಅಷ್ಟು ಈ ಕಡೆ ಮೇಲೆ ಬಂದ್ಬಿಡುತ್ತೆ ಅದಕ್ಕೆ. ಸೊ ಈಗ ಬೀಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಪಾಪ ಕಂಟಿನ್ಯೂ ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಅವನಿಗೇನು ಸುಸ್ತೇ ಆಗ್ತಾ ಇಲ್ಲ, ನಿನ್ನೆಯಿಂದ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಮುಂಚೆ ಚೆನ್ನಾಗಿ ಅನ್ಸೋದಿದ್ದು, ಇವಾಗ ಒಂದೊಂದ್ಸಲ ಇರಿಟೇಟ್ ಆಗುತ್ತೆ. ಅದು ಮುದ್ದೆ ಡಗಡಗ ಅಂತೀನಿ ಏನದು. ಸೊ ಈಗ ನಾವು ಬೀಚಿಗೆ ಬಂದಿದ್ದೀವಿ. ಇದು ಬಂದು ಡ್ರೈವಿಂಗ್ ಬೀಚ್ ಅಂತ. ಗಾಡಿಯೆಲ್ಲ ಬಿಡ್ತಾಯಿದ್ರು, ಅಲೆ ಎಲ್ಲ ಜಾಸ್ತಿ ಆಗಿದ್ದ ಕಾರಣ ಒಳಗೆ ಬಿಡ್ತಾ ಇಲ್ಲ.
ಬಿಕಾಸ್ ನಾವು ಹೋದ್ಸಲ ಎಲ್ಲ ಬಂದಾಗ ಒಳಗೆಲ್ಲ ಗಾಡಿ ತೊಗೊಂಡು ವೀಡಿಯೋಸು ಫೋಟೋಸು ಅದು ಇದು ಅಂತೆಲ್ಲ ತೊಗೊಂಡಿದ್ವಿ. ಬಟ್ ಈ ಸಲ ಇಲ್ಲ, ಕ್ಲೈಮೇಟ್ ಚೇಂಜ್ ಆಗಿದೆ ಅಲ್ವಾ, ಸೊ ಬಿಡ್ತಾ ಇಲ್ಲ. ಜನ ಹೋಗ್ಬಿಟ್ಟು ಆಟಾಡ್ತಾ ಇದ್ದಾರೆ, ಹಾಗಂತ ನಾವು ಆಟಾಡೋಕ್ಕಾಗಲ್ಲ ಬಿಕಾಸ್ ಅಲ್ಲೇ ಜಾಸ್ತಿ ಆಗಿದೆ. ಯಾರಿಗೊತ್ತು ಯಾರ್ಯಾರ ಟೈಮ್ ಹೇಗಿರುತ್ತೆ ಅಂತ. ಸೊ ಅದಕ್ಕೆ ನಾವು ಸ್ವಲ್ಪ ಜಾಗ್ರತೆ. ನೋಡ್ಬೋದು ಫುಲ್ಲು ಖಾಲಿ ಇದೆ, ಬೀಚ್ ಫುಲ್ ಖಾಲಿ ಇದೆ, ಜನ ಕಮ್ಮಿ. ಆದರೆ ನೋಡಿ ಆ ಕಡೆ ಮೂಲೆಯಿಂದ ಅಲ್ಲಿ ತನಕ ಫುಲ್ ಖಾಲಿ, ಜನ ಕಮ್ಮಿ, ಯಾರೂ ಇಲ್ಲ. ಆರಾಮ್ಸೆ ಆಟ ಆಡ್ಬೋದು, ವೀಡಿಯೋಸ್ ಎಲ್ಲ ಮಾಡ್ಕೊಬೋದಿತ್ತು. ಬಟ್ ಏನು ಮಾಡೋದು, ಆಗಲ್ವೇ, ಬಿಡ್ತಾ ಇಲ್ಲ. ನಾನು ಈ ಡ್ರೈವಿಂಗ್ ಬೀಚಿಗೆ ಫಸ್ಟ್ ಟೈಮ್ ಬಂದಿದ್ದು ನನ್ನ ಫ್ರೆಂಡ್ಸ್ ಜೊತೆ. ಆ ದಿನ ತುಂಬ ಚೆನ್ನಾಗಿತ್ತು, ಒಳ್ಳೆ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಮಿಸ್ ಮಾಡ್ಕೋತೀನಿ ಆ ದಿನ. ಆ ದಿನಗಳು ಪುನಃ ರೀಕ್ರಿಯೇಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಮೈ ಬೆಸ್ಟ್ ಅಂತ ಹೇಳ್ಬೋದು. ಪ್ಲ್ಯಾನ್ ಈಗ ನಮಸ್ತೆ, ಈಗ ಫುಲ್ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಬೀಚಲ್ಲಿ ಆಡೋಕ್ಕೆ. ಬ್ರೋ ಬೀಚ್ ವೈಬ್ಸ್ ಹೆಂಗಿದೆ ಬ್ರೋ? ಕೇಳೋದು ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ನಿನಗೆ ಕೇಳ್ಬೇಕು ನಾನು. ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಸೊ ಇಲ್ಲಿ ಬೀಚಲ್ಲಿ ಆಡಕ್ಕೆ ಬಿಡ್ತಾ ಇಲ್ಲ. ಸೊ ಅದಕ್ಕೆ ನಮ್ಮ ಬಾಲನಿಗೆ ತುಂಬ ಬೇಸರ ಅಲ್ಲ ಬ್ರೋ, ಹೀಟ್ ಆಗಿಬಿಟ್ಟಿದೆ, ಬಾಡಿ ಟೆಂಪರೇಚರ್ ಹೈ ಆಗಿಬಿಟ್ಟಿದೆ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಸೊ ನಾವೀಗ ಇರಿಟಿಲಿದ್ದೀವಿ. ಇಲ್ಲಿಂದ ಈಗ ಇನ್ನೊಂದು 24 ಕಿಲೋಮೀಟರ್ಸ್ ಅಷ್ಟೇ ವಿರಾಜಪೇಟೆಗೆ. ಸೀದಾ ನಾವು ಅಲ್ಲಿ ಊಟಕ್ಕೆ ಹೋಗ್ತೀವಿ. ಅಲ್ಲಿ ಮಳೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಈ ಕಡೆ ಅಂತೂ ಫುಲ್ ಮೋಡ ತುಂಬಿದೆ. ಸೊ ಇನ್ನೊಂದು ಗಾಡಿ ಬಂದಿಲ್ಲ, ಅವರಿಗೋಸ್ಕರ ವೇಟಿಂಗಲ್ಲಿ ಇದ್ದೀವಿ. ಬರೋ ತನಕ ಕಾಯ್ಬೇಕಷ್ಟೇ ನಾವೀಗ. ಸೊ ನಿನ್ನೆ ಬ್ಲಾಕ್ ಆಗಿದ್ದ ಕಾರಣ, ಇದಕ್ಕಾಗಿ ಈ ರೋಡ್ ಬ್ಲಾಕ್ ಆಗಿದ್ದ ಕಾರಣ ಇದು ದೊಡ್ಡ ಲಾರಿ ದಬಾಕ್ ಹೋಗ್ಬಿಟ್ಟಿದೆ ಟಿಂಬರ್ದು. ಕ್ಲೈಮೇಟ್ ನೋಡಿ ಸೊ ನಾನೀಗ ಕೂರ್ಗ್ ಗೇಟಲ್ಲಿದ್ದೀನಿ. ಈ ಕಡೆ ಪೆರಂಬಾಡಿ, ಈ ಕಡೆ ಕೂರ್ಗ್ ಗೇಟ್. ಸೊ ಇನ್ನೊಂದು ಗಾಡಿಗೆ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ಬೇರೆ ಟೈಮ್ ಇದೆ, ಇನ್ನೂ 3 ಗಂಟೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ಏನು ಅಲ್ಲಿ ಬೀಚಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಲ್ಲೇ ಬಂದು ಅದಾ ಸಕ್ಕತ್ತಾಗಿದೆ ಅನ್ನೋ ಥರ. ಸೊ ಫುಲ್ ಗ್ರೂಪ್ ಡಿಸ್ಕಷನ್ ನಡೀತಾ ಇದೆ ಹೋಟೆಲೆಲ್ಲ ಕೂತ್ಕೊಂಡು. ಅಣ್ಣ ಎಲ್ಲಣ್ಣ ಹೋಗಿದೆ? ಮೆಣಸಿನ್ಕಾಯಿ ಎಲ್ಲೋಗಿದೆ? ಅವಾಗಿಂದ ಕಾಣ್ತಾನೆ ಇರಲಿಲ್ಲ. ಮತ್ತೆ ದೇವರ ದರ್ಶನ ಮಾಡ್ಕೊಂಡು ದೇವ್ರಿಗೆ ಅದು ಹೇಳಿ ಕಾಪಾಡು ಶ್ರೀ ಸತ್ಯನಾರಾಯಣ. ಏನು ಹೇಳಿ ಒಳ್ಳೇದು ಮಾಡು ಅಂತ ಹೇಳಿ ಕೊಟ್ಟಿರೋ ಪ್ಲ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು ನಮ್ಮ ಪ್ರಕಾರ. ಇಷ್ಟ ಆಯ್ತು ನಮಗಂತೂ. ಸೊ ನೀವೆಲ್ಲ ಹೋಗಿದ್ದು ಹೇಗೆ, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಜಸ್ಟ್ ಕಮೆಂಟ್ ಮಾಡಿ, ಬಿಕಾಸ್ ನಮಗೆ ಖುಷಿ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಬೇಕಷ್ಟೆ. ಸೊ ಬಾಯ್ಸ್ ಎಲ್ಲ ಫೋಟೋಸ್ ಎಲ್ಲ ತೊಗೋಬೇಕು ಅಂತ ಇದ್ದಾರೆ. ದಿಸ್ ಇಸ್ ವಾಟ್ ಕೂರ್ಗ್. ಅಯ್ಯೋ ನಿನ್ನಿದಕ್ಕಲ್ಲ ಅನ್ಕೊಂಡಿದ್ದೆ. ಇನ್ನೊಂದು ಯಾಕೆ ಹಿಂಗಾದ ಅಲ್ಲೋಡಲ್ಲಿ ಬ್ಲಾಕ್ ಮಾಡ್ತಾರೆ ಏನು ಕಾಣಿಸ್ತಿಲ್ಲ. ತಡಿ ನೋಡ್ತಾ ಇದ್ದು. ನೀನು ಒಬ್ಬ ಫ್ರೆಂಡ್ ಏನೋ
ಎಲ್ಲ ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು ಇವರೆಲ್ಲ ಹೊರಟ್ರಿ ಈಗ, ಫ್ರೆಂಡ್ಸ್ ಎಲ್ಲ ಮೈಸೂರಿಗೆ ಹೊರಟ್ರಿ ಈಗ, ಎಲ್ಲ ಬಾಯ್ ಬಾಯ್ ಹೇಳೋ ಟೈಮ್. ಸಿಗೋಣ ಡನ್. ಸೊ ಇಟ್ಸ್ ವೆರಿ ಗುಡ್. ಹಾಗೆ ಹೇಳ್ತಾ ಆಯಿತು, ಈಗ 6:30 ಟೈಮ್ ಆಯ್ತು ಈಗ. ಸೊ ಬಾಯ್ ಅಂತ ಹೇಳ್ತಾ ಮಗ ಬಾಯ್ ಸಿಗೋಣ. ಬಾಯ್ಲೋ ಬಾಯ್ ಬಾಯ್ಲೋ ಬಲು ಬಾಯ್ ಹ್ಞೂ ಮಗ ಬಾಯ್ ಮೈಸೂರಿಗೆ ಬರ್ತೀನಿ. ಓಕೆ ಸರ್ ಬಾಯ್ ಸಿಗೋಣ ಅಂತ ಹೇಳ್ತಾ ದಿಸ್ ಇಸ್ NS ಕನ್ನಡಿಗ ವ್ಲಾಗ್. ಹುಡ್ಕೊಂಡು ಬಂದು ಹೊಡಿತೀನಿ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನಂತೂ ತುಂಬ ಇಷ್ಟಪಟ್ಟೆ, ತುಂಬ ಚೆನ್ನಾಗಿತ್ತು. ನಮಗಂತೂ ಖುಷಿ ಆಯಿತು, ಎಲ್ಲ ಆಯಿತು. ಮೈಸೂರಿಂದ ಬಂದ ಫ್ರೆಂಡ್ಸ್ ಎಲ್ಲ ರಿಟರ್ನ್ ಆದರು, ಹೋಗ್ತಾ ಇದ್ದಾರೆ ಆನ್ ದಿ ವೇ. ಇಲ್ಲಿ ಆದಿತ್ಯ ಮತ್ತು ಶರತ್ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಹೇಳೋದೇ. ಸೊ ಗಾಯ್ಸ್, ದ ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್. ಚೆನ್ನಾಗಿತ್ತು. ಹಾಗೆ ಇಂಟರ್ನೆಟ್ಟಲ್ಲಿ ತೋರಿಸೋ ಥರ ಏನೂ ಇರಲಿಲ್ಲ. ಯಾಕೆಂದರೆ ಅಲ್ಲಿದು ರೂಲ್ಸ್ ಹಂಗಿರುತ್ತೆ, ನಾವು ಅದನ್ನ ಫಾಲೋ ಮಾಡಬೇಕು. ನಮ್ಮದೇ ರೂಲ್ಸ್ ಮಾಡೋದಲ್ಲ. ಹೇಳ್ಬೋದು ರೂಲ್ಸ್ ಆರ್ ದೇರ್ ಫಾರ್ ಬ್ರೇಕಿಂಗ್ ಅಂತ, ಬಟ್ ಒಂದೊಂದು ರೂಲ್ಸ್ನ ಫಾಲೋ ಮಾಡಬೇಕು. ಹಾಗೆ ಚೆನ್ನಾಗೇನು ಇತ್ತು, ಹಂಗೇನು ಅಷ್ಟೇನು ತೋರಿಸೋ ಥರ ಏನು ಹಂಗಿದೆ ಹೋಗಬೇಡಿ ಗಿಗ್ಬೇಡಿ ಅಂತಿಲ್ಲ. ದೇವರಲ್ವಾ, ಹೋಗಿ ಒಂದ್ಸತಿ ಹೋಗಿ ನೋಡಿ ದರ್ಶನ ಮಾಡ್ಕೊಂಬನ್ನಿ. ವರ್ಷಕ್ಕೆ ಒಂದ್ಸತಿ ಸಿಗೋದಲ್ವಾ. ಅಷ್ಟೇ. ಶರತ್ತಿಗೆ ಕೊಡುವ. ಸೊ ಶರತ್ ನೀವು ಹೇಳೋ. ಏನಿಲ್ಲ, ಚೆನ್ನಾಗಿತ್ತು. ಒಳ್ಳೆ ಟ್ರಿಪ್ ಆ್ಯಕ್ಚುಲಿ. ಎಲ್ಲ ತೋರಿಸ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದು ಇದು ಅಂದ್ಕೊಂಡು ಜಗಳ ಗಿಗ್ಲ ಅಂದ್ಕೊಂಡು, ಅದೆಲ್ಲ ಏನಿಲ್ಲ. ಪೀಸಾಗಿ ಹೋಗಿ ಬಂದ್ವಿ ಅಷ್ಟೇ. ಸೊ ಹೀಗಿತ್ತು ನಮ್ಮ ಎಕ್ಸ್ಪೀರಿಯೆನ್ಸು. ಬೆಟರ್, ವೆರಿ ಗುಡ್. ಹಾಗೆ ಎಲ್ಲ ಈಗ ಮನೆಗೆ ವಾಪಸ್ ಆದ್ವಿ, ಶರತ್ನ ಬಿಟ್ಟು. ಹಾಗೆ ಆದಿ ಮನೆಗೆ ಹೋಗಿ ಎಡಿಟ್ ಮಾಡಬೇಕಾ ಮನ್ಕೋಬೇಕಾ ನೋಡ್ಬೇಕು, ಇವಾಗ ನೋಡೋಣ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ದಿಸ್ ಈಸ್ NS ಕನ್ನಡಿಗ ವ್ಲಾಗ್. ಹಾಗೆ ಎಡಿ ಕನ್ನಡ ಬ್ಲಾಗ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್.